ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಂದು ನಗರದ ಅಥವಾ ನಾವು ವಾಸ ಮಾಡುವ ಪ್ರದೇಶದ ಋಣವನ್ನು ತೀರಿಸೋದು ಹೇಗೆ? ಮತ್ತೇನು ಮಾಡಬೇಕಾಗಿಲ್ಲ, ಆ ಪ್ರದೇಶದ ಸಮಗ್ರ ಚರಿತ್ರೆಯನ್ನು ತಿಳ್ಕೋಬೇಕು. ಹಾಗೂ ನಮ್ಮ ಕೈಲಾದ ಕ್ರಮಗಳು ಏನಿವೆ ಅದರ ಮೂಲಕ ಆ ಪ್ರದೇಶದ ಸುಧಾರಣೆಗೆ ಪ್ರಯತ್ನಿಸಬಹುದು. ಇದು ಪಿತೃಋಣ, ದೈವಋಣ, ಮಾತೃಋಣದ ಹಾಗೆ ಈ ಊರಿನ ಋಣವೂ ನೀರಿನ ಋಣವೂ ಉಂಟು. ಆದರೆ ನಮ್ಮ ಬೆಂಗಳೂರು ನಗರಕ್ಕೆ ಬಂತು ಅಂದರೆ ಈ ನಗರದ ಬಗ್ಗೆ ತಿಳಿದವರಿಗಿಂತ ತಿಳಿಯದವರೇ ಹೆಚ್ಚು. ಅಂತಹವರಿಗಾಗಿ ಒಂದು ಸೊಗಸಾದ ಕೃತಿ ಕನ್ನಡದಲ್ಲಿ ಪ್ರಕಟವಾಗಿದೆ. ಬೆಂಗಳೂರು ಒಂದು ಅವಲೋಕನ, ಇತಿಹಾಸ, ನೆರೆಹೊರೆ, ನಡಿಗೆ. ಇದು ಇಂಗ್ಲೀಷ್ ಕೃತಿಯ ಒಂದು ಕನ್ನಡ ಅನುವಾದ. ಮೂಲ ಇಂಗ್ಲೀಷಲ್ಲಿ ಮೀರಾ ಅಯ್ಯರ್ ಅವರು ಈ ಪುಸ್ತಕವನ್ನು ಬರೆದು ಸಂಪಾದಿಸಿದ್ದಾರೆ. ಅವರ ಜೊತೆ ಲೇಖನಗಳನ್ನು ಬರೆದವರು ಕೃಪಾ ರಾಜಂಗಂ, ಹಿತಾ ಉನ್ನಿಕೃಷ್ಣನ್, ಬಿ ಮಂಜುನಾಥ್, ಹರಣಿ ನಾಗೇಂದ್ರ ಮತ್ತು ಎಸ್ ಕಾರ್ತಿಕೇಯನ್ ಅವರು. ಕನ್ನಡಕ್ಕೆ HR ಪ್ರಕಾಶ್ ಅವರು ಅನುವಾದ ಮಾಡಿದ್ದಾರೆ. ಇಂಗ್ಲೀಷಲ್ಲಿ ಈ ಪುಸ್ತಕಕ್ಕೆ ಯಾವ ಶೀರ್ಷಿಕೆ ಕೊಟ್ಟಿದ್ದಾರೆ ಅಂದರೆ ಡಿಸ್ಕವರಿಂಗ್ ಬ್ಯಾಂಗ್ಳೂರ್, ಹಿಸ್ಟರಿ, ನೈಬರ್ಹುಡ್ಸ್ ಆ್ಯಂಡ್ ವಾಕ್ಸ್. ಇದು ಬಹಳ ಮುಖ್ಯವಾದದ್ದು. ಹಿಸ್ಟರಿಯನ್ನು ತಿಳಿಸೋದ್ರ ಜೊತೆಗೆ ನೈಬರ್ಹುಡ್ಸ್ ಬಗ್ಗೆ, ವಾಕ್ಸ್ ಬಗ್ಗೆ ಹೇಳ್ತಾರೆ. ಅಂದರೆ ಬೆಂಗಳೂರಿನ ಸನಿಹದಲ್ಲಿ ಇರತಕ್ಕಂಥ ಇತರ ಬಡಾವಣೆಗಳು, ನಗರಗಳ ಬಗ್ಗೆ. ಹಾಗೆಯೇ ಒಂದು ಸಲ ಓಡಾಡಿದ್ರೆ ಏನೆಲ್ಲ ವಿಶೇಷಗಳು ಕಾಣಬಹುದು, ಅದಷ್ಟೇ ಸೀಮಿತ ಉದ್ದೇಶ ಇಟ್ಟುಕೊಂಡು ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾರು ಇದರ ಪ್ರಕಟಣೆಗೆ ಕಾರಣ ಅಂತ ಕೇಳಿದರೆ 1984ರಲ್ಲಿ ಇಂಡಿಯನ್ ನ್ಯಾಷನಲ್ ಟ್ರಸ್ಟ್ ಫಾರ್ ಆರ್ಟ್ ಆ್ಯಂಡ್ ಕಲ್ಚರಲ್ ಹೆರಿಟೇಜ್, ಇಂಟ್ಯಾಕ್ ಅಂತ ಸಂಕ್ಷಿಪ್ತವಾಗಿ ಕರೀತಾರೆ. ಆ ಒಂದು ಸಂಸ್ಥೆ ಇಂತಹ ಒಂದು ಪುಸ್ತಕ ಕನ್ನಡಿಗರಿಗೆ ಬೇಕು ಅಂತ ಹೇಳಿ ಪ್ರಕಟಿಸುತ್ತೆ. ಈಗ ಅದು ಕನ್ನಡಕ್ಕೆ ಅನುವಾದ ಆಗಿದೆ. ಏನು ಈ ಪುಸ್ತಕದ ಹೂರಣ ಅಂತ ಕೇಳಿದರೆ ಬೆಂಗಳೂರಿನ ಇತಿಹಾಸದ ಬಗ್ಗೆ ಮಾಹಿತಿ ಹೇಳ್ತಾ, ಬೆಂಗಳೂರು ಮುಖ್ಯ ನಗರದ ಭಾಗದ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಕಂಟೋನ್ಮೆಂಟ್ ಯಾವಾಗ ಆರಂಭವಾಯಿತು, ಕಬ್ಬನ್ ಉದ್ಯಾನ, ಹಲಸೂರು, ಹಾಗೆಯೇ ಬಸವನಗುಡಿ, ಮಲ್ಲೇಶ್ವರ, ಫ್ರೇಜರ್ ಟೌನ್, ಕುಕ್ ಟೌನ್, ಇವೆಲ್ಲ ಹೇಗೆ ಆರಂಭ ಆಯಿತು? ಎಲ್ಲಕ್ಕಿಂತಲೂ ಮುಖ್ಯವಾಗಿ ವೈಟ್ ಫೀಲ್ಡ್, ಬ್ರಿಟಿಷರೇ ಹೆಚ್ಚು ಇದ್ದಂಥ ಸ್ಥಳ ವೈಟ್ ಫೀಲ್ಡ್. ಇವೆಲ್ಲ ಹೇಗೆ ಆರಂಭವಾಯಿತು ಅಂತ ಹೇಳಿ ಅದರ ರೋಚಕ ಇತಿಹಾಸವನ್ನು ಸೊಗಸಾಗಿ ಕಟ್ಟಿಕೊಟ್ಟಿದ್ದಾರೆ. ಬೆಂಗಳೂರು ಒಂದು ಅವಲೋಕನ ಎನ್ನುವ ಈ ಪುಸ್ತಕದಲ್ಲಿ ಮೂಲ ಇಂಗ್ಲೀಷಲ್ಲಿ ಮೀರಾ ಅಯ್ಯರ್, ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ HR ಪ್ರಕಾಶ್. ಇಬ್ಬರನ್ನು ಅಭಿನಂದಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ ಎಸ್, ದೊಡ್ಡಬಳ್ಳಾಪುರದಿಂದ ಬಂದಿದ್ದೀನಿ. ನಾನೊಂದು ಸುದ್ದಿವಾಹಿನಿಯಲ್ಲಿ ವೆಬ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಹಾಗೂ ನನ್ನ ಹವ್ಯಾಸಗಳು ಡ್ರಾಯಿಂಗ್, ಪೇಂಟಿಂಗ್ ಹಾಗೂ ಕವನಗಳನ್ನು ರಚಿಸೋದು ಮತ್ತು ಹಾಡುಗಳನ್ನು ಕೇಳೋದು. ಚಂದನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌತಮಿ CL ಅಂತ. ನಾನು ಸರ್ಕಾರಿ ಪ್ರೌಢಶಾಲೆ ಮೋಕಲಿ ಇಲ್ಲಿ ಗಣಿತ ಸಹಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ಭಾವಗೀತೆಗಳನ್ನು ಕೇಳುವುದು ಮತ್ತು ಕಾರ್ಯಕ್ರಮದಲ್ಲಿ ನಿರೂಪಣೆಯನ್ನು ಮಾಡುವುದು. ಬಹಳ ಸಂತೋಷ ಗೌತಮಿಯವರೇ. ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಶುಭ ಸ್ವಾಗತ. ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ಇಂದಿರಾ ಕುಂದಗೋಳ್ ಅಂತ. ನಾನು ಹುಬ್ಬಳ್ಳಿಯ ಬೈರಿದೇವರ ಕೊಪ್ಪದಿಂದ ಬಂದಿದ್ದೇನೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದನಗರ ಹುಬ್ಬಳ್ಳಿ ಇಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ದಿನಪತ್ರಿಕೆ, ಕತೆ, ಕಾದಂಬರಿಗಳನ್ನು ಓದುವುದು ಹಾಗೂ ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು. ತುಂಬ ಸಂತೋಷ ಇಂದಿರಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರೂ ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ.
100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ, ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಕಾರ್ಯಕ್ರಮದ ಮೊದಲ ಪುಸ್ತಕ ಇಸ್ರೇಲ್, ಕೆಣಕಿ ಗೆದ್ದವರಿಲ್ಲ. ಸಂಪಾದಕರು KV ರಾಧಾಕೃಷ್ಣ. ಮೊದಲ ಪ್ರಶ್ನೆ ಈಗ ಬಂತು. ಮಾತೆಂಬುದು ಜ್ಯೋತಿರ್ಲಿಂಗ, ಇದು ಯಾರ ಮಾತು? ಆಯ್ಕೆಗಳನ್ನು ನೋಡೋಣ. ಅಕ್ಕ ಮಹಾದೇವಿ, ಹೇಳಿಮ್ಮ. ಬಸವಣ್ಣನವರು. ಬಸವಣ್ಣನವರು. ಆಯ್ಕೆ 2. ಬಸವಣ್ಣನವರು. ಆಯ್ಕೆ 3. ಅಲ್ಲಮ ಪ್ರಭುಗಳು. ಆಯ್ಕೆ 4. ಚನ್ನಬಸವಣ್ಣ. ಹೇಳಿ ಚಂದನ. ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಅಲ್ಲಮ ಪ್ರಭು ಆಗಿತ್ತು. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದ ಸೂತಕಿಗಳಲ್ಲ. ಹೀಗೆ ಒಂದು ವಚನ ಅದರಲ್ಲಿ ಬರುತ್ತೆ ಈ ಮಾತು. ಕನ್ನಡ ವಿಶ್ವವಿದ್ಯಾನಿಲಯ ತನ್ನ ಧ್ಯೇಯ ವಾಕ್ಯವನ್ನಾಗಿ ಮಾತೆಂಬುದು ಜ್ಯೋತಿರ್ಲಿಂಗ ಅನ್ನೋ ಈ ನುಡಿಗಟ್ಟನ್ನು ಬಳಸ್ಕೊಂಡಿದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಂಕಲ್ ಅಂತರಂಗ. ಸಂಪಾದಕರು HV ನಟರಾಜ್, GS ರಾಮದೇವ್, N ರಾಮನಾಥ್. ಪ್ರಶ್ನೆ: ತ್ರಿಪದಿ ಕನ್ನಡದ ಸ್ವಂತ ಛಂದಸ್ಸು. ಇದು ಯಾವ ರೀತಿಯ ಸಾಹಿತ್ಯದಲ್ಲಿ ವಿಪುಲವಾಗಿ ಕಂಡುಬರುತ್ತದೆ? ಆಯ್ಕೆಗಳನ್ನು ನೋಡೋಣ. ಜಾನಪದ ಸಾಹಿತ್ಯ, ಶಾಸನ ಸಾಹಿತ್ಯ, ಕಾವ್ಯ ಸಾಹಿತ್ಯ ಹಾಗೂ ಧಾರ್ಮಿಕ ಸಾಹಿತ್ಯ. ಮೊದಲಿಗೆ ಚಂದನ, ಆನಂತರ ಇಂದಿರಾ. ಕಾವ್ಯ ಸಾಹಿತ್ಯ ಮೂರನೇ ಆಪ್ಷನ್. ಆಯ್ಕೆ 3 ಇಂದಿರಾ. ಆಯ್ಕೆ 3 ಕಾವ್ಯ ಸಾಹಿತ್ಯ. ಉತ್ತರವನ್ನು ನೋಡೋಣ. ಜಾನಪದ ಸಾಹಿತ್ಯದಲ್ಲಿ ವಿಪುಲವಾಗಿ ಜಾನಪದ ಕವಿಗಳು ಈ ತ್ರಿಪದಿಯನ್ನು ಹೆಚ್ಚಿಗೆ ಬಳಸ್ತಾರೆ. ಸರ್ವಜ್ಞ ಬಳಸಿರುವಂಥ ವಿಚಾರ ನಮಗೆ ಗೊತ್ತಿರುವಂಥದ್ದೇ. 3 ಸಾಲು ತ್ರಿಪದಿ 3 ಸಾಲಲ್ಲಿರುತ್ತೆ. ಮೊದಲ ಸಾಲಲ್ಲಿ 4 ವಿಷ್ಣುಗಣ ಇದ್ದರೆ, ಎರಡನೇ ಸಾಲಲ್ಲಿ ವಿಷ್ಣು ಬ್ರಹ್ಮ ವಿಷ್ಣು ಇರುತ್ತೆ. ಮೂರನೆಯ ಸಾಲಿನಲ್ಲಿ ವಿಷ್ಣು ಬ್ರಹ್ಮ ವಿಷ್ಣು, ಹೀಗೆ ಆ ವಿಂಗಡಣೆ ಆಗಿರುತ್ತೆ. ಸಾಮಾನ್ಯವಾಗಿ ಬಳಸುವಂಥ ಒಂದು ನಿಯಮ. ಮುಂದಿನ ಪುಸ್ತಕ ಮುಳ್ಳಿನ ಹಾದಿ. ವನು ವಸಂತ ಬರೆದಂಥ ಕಾದಂಬರಿ. ನಮ್ಮ ಪ್ರಶ್ನೆ: ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಒಟ್ಟು ಎಷ್ಟು ಪದ್ಯಗಳಿವೆ? ಆಯ್ಕೆಗಳನ್ನು ನೋಡೋಣ. 1001, 10,000, 5,000, 12,000. ಮೊದಲಿಗೆ ಇಂದಿರಾ, ಆನಂತರ ಗೌತಮಿ. ಆಯ್ಕೆ 2 10,000. 10,000 ಗೌತಮಿ. 1001. 1001 ಆಯ್ಕೆ 1. ಉತ್ತರವನ್ನು ನೋಡೋಣ. 10,000 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಮೊದಲು ಕೊಟ್ಟವರು ಇಂದಿರಾ. ಅವರಿಗೆ ಮುಳ್ಳಿನ ಹಾದಿ ಎನ್ನುವ ಈ ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇನೆ. 5 ಸಂಧಿಗಳಿವೆ. ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಅರ್ಕ ಕೀರ್ತಿ ವಿಜಯ, ಮೋಕ್ಷ ವಿಜಯ ಅಂತಕ್ಕಂಥ 5 ಭಾಗಗಳಲ್ಲಿ 10,000 ಪದ್ಯಗಳ ರಚನೆ ಉಂಟು. ಮೂಡುಬಿದಿರೆಯಲ್ಲಿ ಇದ್ದಂಥ ಜೈನ ಕವಿ ಈತ. ಸಂಸ್ಕೃತದಲ್ಲಿ ಜಿನಸೇನಾಚಾರ್ಯ ಬರೆದ ಪೂರ್ವ ಪುರಾಣ ಅನ್ನೋ ಕೃತಿಯನ್ನು ಆಧರಿಸಿ ಕನ್ನಡದಲ್ಲಿ ಈತ ಈ ಒಂದು ಕೃತಿಯನ್ನು ರಚಿಸಿದ್ದಾನೆ ಅಂತ ತಜ್ಞರ ಅಭಿಮತ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ತೃಕೋಟ್ಟೂರ್ ನೀಳ್ಗತೆಗಳು. UA ಖಾದರ್ ಮಲಯಾಳದಲ್ಲಿ ಬರೆದಂಥ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ದಾಮೋದರ ಶೆಟ್ಟಿ ಅವರು. ಪ್ರಶ್ನೆ: ಕನಕದಾಸರು ಈ ಕೆಳಗಿನ ಯಾವ ಕೃತಿಯನ್ನು ಬರೆಯಲಿಲ್ಲ ಅಂತ ಹೇಳಬೇಕು? ಆಯ್ಕೆಗಳನ್ನು ನೋಡೋಣ. ನಳಚರಿತ್ರೆ, ರಾಮಧ್ಯಾನ ಚರಿತ್ರೆ, ಮೋಹನ ತರಂಗಿಣಿ, ಜೈಮಿನಿ ಭಾರತ. ಮೊದಲಿಗೆ ಚಂದನ, ಆನಂತರ ಗೌತಮಿ. ಜೈಮಿನಿ ಭಾರತ. ಜೈಮಿನಿ ಭಾರತ ಬರೀಲಿಲ್ಲ ಅಂತ ಹೇಳ್ತಾ ಇದ್ದೀರಿ, ಹೌದಾ? ಹೇಳಿ ಗೌತಮಿ. ಜೈಮಿನಿ ಭಾರತ. ಜೈಮಿನಿ ಭಾರತ ಸರಿಯಾದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಜೈಮಿನಿ ಭಾರತ ಸರಿಯಾದ ಉತ್ತರ ಆಗಿತ್ತು. ತೃಕೋಟ್ಟೂರ್ ನೀಳ್ಗತೆಗಳು ಈ ಪುಸ್ತಕವನ್ನು ಚಂದನ ಅವರಿಗೆ ಕೊಟ್ಟಿದ್ದೇವೆ. 16ನೇ ಶತಮಾನದ
ಜೈಮಿನಿ ಭಾರತ ಏನಿದೆ ಇದನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ತಂದವನು ಲಕ್ಷ್ಮೀಶ. ಈತ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದಾನೆ. ಅಶ್ವಮೇಧ ಪರ್ವ ಆ ಭಾಗ ಏನಿದೆ ಅದನ್ನೇ ವಿಸ್ತೃತವಾಗಿ ಬರೆದಿದ್ದಾನೆ. ಮಹಾಭಾರತದ ಉಳಿದ ಭಾಗಗಳ ಬಗ್ಗೆ ಈತ ತಲೆ ಕೆಡಿಸ್ಕೊಂಡಿಲ್ಲ. ಮುಂದಿನ ಪುಸ್ತಕ ಈರಣ್ಣ ಬೆಂಗಾಲಿ ಅವರು ಬರೆದ ಮೊಸಳೆ ಮತ್ತು ಮಿಂಚುಳ್ಳಿ ಎನ್ನುವ ಮಕ್ಕಳ ಕಥೆಗಳು. ಪ್ರಶ್ನೆ: ಈ ವಚನವನ್ನು ತಪ್ಪಿಲ್ಲದಂತೆ ಓದಿ. ಮೊದಲಿಗೆ ವಚನವನ್ನು ಓದಿ ಅಭ್ಯಾಸ ಮಾಡಿಕೊಳ್ಳಿ, ಆನಂತರ ಓದಬಹುದು. ಯಾರು ಮೊದಲು ಓದ್ತೀರಿ ಬಜರ್ ಒತ್ತಿ. ಮೂವರೂ ಸರಿಯಾಗಿ ಓದಿದರೆ ಮೂವರಿಗೂ ಒಂದೊಂದು ಪುಸ್ತಕ ಬಹುಮಾನವಾಗಿ ದೊರೆಯುತ್ತೆ. ಈಗ ಬಂತು ವಚನ. ವಚನವನ್ನು ನಾನು ಓದೋದಿಲ್ಲ, ನೀವೇ ಮನಸ್ಸಲ್ಲಿ ಓದಿಕೊಂಡು ಯಾರು ಮೊದಲು ಓದ್ತೀರಿ ಬಜರ್ ಒತ್ತಿ. ಮೊದಲಿಗೆ ಇಂದಿರಾ, ಆನಂತರ ಗೌತಮಿ. ಇಂದಿರಾ: ತುಂಬಿದ ಹರುಗುಲದಲ್ಲಿ ಒಬ್ಬಂಬಿಗನ ಆಸೆಯಿಂದ ಬೆಂಬಳಿಯಲ್ಲಿ ಹೋಹರಂತೆ ಸಕಲೇಂದ್ರಿಯವೆಂಬ ಅಂಗದ ಹರಿಗುಲದಲ್ಲಿ ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋರಯ್ಯ ಕಾಲಾಂತಕ ಭೀಮೇಶ್ವರ ಲಿಂಗವೇ. ಚೆನ್ನಾಗಿ ಓದಿದ್ರಿ ಅಮ್ಮ, ಭಾಳ ಖುಷಿಯಾಯಿತು. ಈಗ ಗೌತಮಿಯವರು ಓದ್ತಾರ, ನೋಡೋಣ. ತುಂಬಿದ ಹರಗುಲದಲ್ಲಿ ಒಬ್ಬಂಬಿಗನ ಆಸೆಯಿಂದ ಬೆಂಬಳಿಯಲ್ಲಿ ಹೋಹರಂತೆ ಸಕಲೇಂದ್ರಿಯವೆಂಬ ಅಂಗದ ಹರಿಗುಲದಲ್ಲಿ ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋರಯ್ಯ ಕಾಲಾಂತಕ ಭೀಮೇಶ್ವರ ಲಿಂಗವೇ. ದೇವನ್ ತಪ್ಪು ಮಾಡಿದ್ರಿ ಅಮ್ಮ. ಎಲ್ಲಿ ಹರುಗುಲದಲ್ಲಿ ಅನ್ನೋವಾಗ ಹರಿಗುಲ ಅಂತ ಹೇಳಿದ್ರಿ ಮೊದಲನೇ ಸಾಲಲ್ಲಿ. ಉಳಿದದ್ದೆಲ್ಲ ಭಾಳ ಚೆನ್ನಾಗಿ ಓದಿದ್ರಿ. ಚಂದನ: ತುಂಬಿದ ಹರುಗುಲದಲ್ಲಿ ಒಬ್ಬಂಬಿಗನ ಆಸೆಯಿಂದ ಬೆಂಬಳಿಯಲ್ಲಿ ಹೋಹರಂತೆ ಸಕಲೇಂದ್ರಿಯವೆಂಬ ಅಂಗದ ಹರಿಗುಲದಲ್ಲಿ ಲಿಂಗವೆಂಬ ಅಂಬಿಗನ ದೆಸೆಯಲ್ಲಿ ಹೋಹ ಬೆಂಬಳಿಯ ತೋರಯ್ಯ ಕಾಲಾಂತಕ ಭೀಮೇಶ್ವರ ಲಿಂಗವೇ. ಚೆನ್ನಾಗಿ ಓದಿದ್ರಿ ತಾಯಿ. ಇಂದಿರಾ ಮತ್ತು ಚಂದನ ಇವರಿಬ್ಬರಿಗೂ ಒಂದೊಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಅಂಕಲ್ ಅಂತರಂಗ ಪುಸ್ತಕವನ್ನು ಇಂದಿರಾ ಅವರಿಗೆ, ಇಸ್ರೇಲ್ ಕೆಣಕೆ ಗೆದ್ದವರಿಲ್ಲ ಪುಸ್ತಕವನ್ನು ಚಂದನ ಅವರಿಗೆ ಕೊಟ್ಟಿದ್ದೇನೆ. ಮೊದಲ ಬಾರಿಗೆ ಬಹುಶಃ ಇಬ್ಬರು ವಚನವನ್ನು ತಪ್ಪಿಲ್ಲದ ಹಾಗೆ ಓದಿದ್ದಾರೆ. ಅಭ್ಯಾಸ ಮಾಡಿದ್ರೆ ಎಲ್ಲವೂ ಸಿಗುತ್ತೆ, ನಮ್ಮ ಕೈಗೆ ದಕ್ಕುತ್ತೆ, ಇದರಲ್ಲಿ ಅನುಮಾನವಿಲ್ಲ. ಮುಂದಿನ ಪುಸ್ತಕ ಡಾಕ್ಟರ್ ಟಿ.ವಿ. ಚಂದ್ರಶೇಖರ್ ಬರೆದ ವೈದ್ಯ ಅರಿತ ಬದುಕಿನ ಸತ್ಯಗಳು ಎನ್ನುವ ಜೀವನಾನುಭವದ ಚಿಂತನೆಗಳು. ಪ್ರಶ್ನೆ: ಈ ವಾಕ್ಯಗಳಲ್ಲಿ ಯಾವ ವಾಕ್ಯವು ಸರಿಯಾಗಿ ಇದೆ ಮತ್ತು ಯಾಕೆ ಸರಿಯಾಗಿದೆ ಅನ್ನೋದನ್ನು ತಿಳಿಸಬೇಕಾಗುತ್ತೆ. 2 ವಾಕ್ಯ ಈಗ ಬರುತ್ತೆ. ಮೊದಲನೇ ವಾಕ್ಯ: ಮದ್ಯಪಾನ ಮಾಡುವುದು ಹಾನಿಕರ. 2ನೇ ವಾಕ್ಯ: ಮದ್ಯಪಾನ ಸೇವಿಸುವುದು ಹಾನಿಕರ. ಮೊದಲಿಗೆ ಗೌತಮಿ. ಸರ್, ಮದ್ಯಪಾನ ಮಾಡುವುದು ಹಾನಿಕಾರ ಸರಿಯಾಗಿದೆ. ಅಲ್ಲ, ಮೊದಲನೇ ವಾಕ್ಯನ 2ನೇ ವಾಕ್ಯನ ಅದೇ ಹೇಳಿ. ಮೊದಲು ಮೊದಲನೇದು ಸರಿಯಾಗಿದೆ. ಸರಿಯಾಗಿದೆ. ಯಾಕೆ ಸರಿಯಾಗಿದೆ? ಅಲ್ಲಿ ದಾಗೆ ಇದು ಗೆರೆ ಒಕ್ಕಳು ಸೀಳಿಲ್ಲ ಅಂದರೆ ಅಲ್ಪ ಪ್ರಾಣ ಇದೆ, ಮಹಾಪ್ರಾಣ ಇಲ್ಲ. ಯಾಕೆ ಮಹಾಪ್ರಾಣ ಬರಬಾರ್ದು? ಮದ್ಯ ಅಂದರೆ ಮದ್ಯ ಇರೋದು ಅಂತ. ಹಂಗೆ ಹೇಳಿದ್ರೆ ಗೊತ್ತಾಗಲ್ಲಮ್ಮ. ಮದ್ಯ ಇರೋದು ಅಂದರೆ ಹೆಂಗೆ ಗೊತ್ತಾಗುತ್ತೆ? ಮಧ್ಯ ಒಂದೇ ಒಂದು ಹೊಟ್ಟು ಸೀಳಿರೋ ವ್ಯತ್ಯಾಸ ಉಂಟು. 2ರ ಅರ್ಥ ಹೇಳಿ. ಮದ್ಯಪಾನ ಅಂದರೆ ಹೊಳಿತಮ್ಮ. ಮದ್ಯಪಾನ ಮದ್ಯ ಅಂದರೆ 2ರ ಮಧ್ಯ ಅಂತ ಹೇಳ್ತೀವಲ್ಲ, ಮದ್ಯ ಅಂತ ಹೇಳ್ತೀವಿ. ಅರ್ಥವಾಯ್ತು. ಆಮೇಲೆ ಇದು ಮದ್ಯಪಾನ ಅಂದರೆ ಸೇಂದಿ ಸಾರಾಯಿಗಳನ್ನು ಕುಡಿಯೋ. ಯಾವ್ದು ಸರಿ ಇಲ್ಲಿ ಈ ವಾಕ್ಯದಲ್ಲಿ? ಮೊದಲನೇದು ಸರಿ, 2ನೇ ತಪ್ಪು. 2ನೇದು ಯಾಕೆ ತಪ್ಪು? ಮಹಾಪ್ರಾಣ ಇದೆ ಅಂತ ಹೇಳಿದ್ರಿ, ಆ ತಪ್ಪು ಸರಿ ಇರಬಹುದೇನೋ ನೋಡೋಣ. ಅದಾದ ಮೇಲೆ ತುಂಬ ಮುಖ್ಯವಾದ ತಪ್ಪೊಂದುಂಟು 2ನೇ ವಾಕ್ಯದಲ್ಲಿ, ಅದನ್ನು ಹೇಳ್ತೀರಾ? ಕಾಯ್ತಾ ಇದ್ದೇನೆ. ಓಕೆ, ಚಂದನ. ಸರ್, ಮೊದಲನೇ ಆಪ್ಷನ್ ಸರಿಯಾಗಿದೆ, 2ನೇದು ತಪ್ಪಾಗಿದೆ. ಕಾರಣ ಮೊದಲನೇದ್ರಲ್ಲಿ ಮಹಾಪ್ರಾಣ ಇಲ್ಲ ಒಂದು,
ಮದ್ಯಪಾನ ಅಂದರೆ ಅದು ಆಲ್ಕೋಹಾಲ್ ಆ ಥರ ಅರ್ಥ ಬರುತ್ತೆ. ಹಾ. ಎರಡನೇದ್ರಲ್ಲಿ ಮದ್ಯಪಾನ ಮಹಾಪ್ರಾಣ ಇದೆ, ಮತ್ತು ಮಧ್ಯ ಅಂದರೆ ನಡುವೆ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ಹಾ. ಮಧ್ಯ ಕುಳಿತು ಸೇವನೆ ಮಾಡೋದು ಅನ್ನೋ ಅರ್ಥ ಬರುತ್ತೆ ಎರಡನೇದ್ರಲ್ಲಿ. ಮೊದಲನೇದ್ರಲ್ಲಿ ಮದ್ಯಪಾನ ಅಂತಂದಾಗ ಆಲ್ಕೋಹಾಲನ್ನು ಸೇವನೆ ಮಾಡೋದು ತಪ್ಪು ಅಂತಕ್ಕಂತಹ Okay. ಒಂದು ಇಂದಿರಾ, ಸ್ಟೇಟ್. ಮೊದಲೇ ಆಯ್ಕೆ ಸರಿಯಾಗಿದೆ ಸರ್. ಮೊದಲನೇ ಆಯ್ಕೆ ಸರಿಯಾಗಿದೆ. ಎರಡನೇದು ಯಾಕೆ ತಪ್ಪಾಗಿದೆ? ಎರಡನೇದು ಮದ್ಯಪಾನ, ಮಹಾಪ್ರಾಣ ಇದೆ, ಇರ್ಬಾರ್ದಾ? ಮಹಾಪ್ರಾಣ ಇದೆ. ಮಧ್ಯಕ್ಕೂ ಏನು ವ್ಯತ್ಯಾಸ? ಮದ್ ಮದ್ಯ ಮದ್ಯಪಾನ ಮೊದಲೇ ಶಬ್ದ ಸರಿಯಾಗಿದೆ ಅಂತ ಮೊದಲೇ ವಾಕ್ಯದಲ್ಲಿ ಸರಿಗಿದೆ. ನನಗೆ ಎರಡನೇದು ಯಾಕೆ ತಪ್ಪು ಅಂತ ತಿಳ್ಕೋಬೇಕು. ನಾನು ನಮ್ಮ ವೀಕ್ಷಕರಿಗೆ ನಾನು ಹೇಳಲೇಬೇಕದು. ಉತ್ತರವನ್ನು ನೋಡೋಣ. ಮದ್ಯಪಾನ ಮಾಡುವುದು ಹಾನಿಕರ ಅನ್ನೋದು ಸರಿಯಾದ ಉತ್ತರ. ಎರಡನೇದು ಯಾಕೆ ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಎರಡು ವಿವರಣೆ ಕೊಡಬೇಕಾಗುತ್ತೆ. ಒಂದು ಮಧ್ಯ ಅಂದರೆ ತಾವು ಹೇಳಿದಾಗೆ ನಡುವೆ, ಇನ್ ಬಿಟ್ವೀನ್, ಸೆಂಟರ್ ಅನ್ನೋ ಅರ್ಥ ಬರುತ್ತೆ. ಆದರೆ ಇಲ್ಲಿ ದ್ವಿರುಕ್ತಿ ಇದೆ, ಅದನ್ನು ಗಮನಿಸಲಿಲ್ಲ. ಮದ್ಯಪಾನ ಅಂದ್ರೇನು? ಪಾನ ಅಂದ್ರೇನು? ಕುಡಿಯೋದು. ಹಾಗಾಗಿ ಮದ್ಯಪಾನ ಅಂದರೆ ಮದ್ಯವನ್ನು ಕುಡಿಯೋದು ಅಂತಲೇ ಅರ್ಥ ಬರುತ್ತೆ. ಸೇವಿಸುವುದು ಯಾಕೆ ಬರಬೇಕು? ದ್ವಿರುಕ್ತಿ ಆಗಲಿಲ್ವ ಅದು? ಹಾಗಾಗಿ ನಮಗೇ ಗೊತ್ತಿಲ್ಲದಿರೋ ಹಾಗೆ ದ್ವಿರುಕ್ತಿಗಳನ್ನು ಬಳಸ್ತಾ ಹೋಗ್ತೇವೆ. ಬಳಸಬಾರದು ಅನ್ನೋದಕ್ಕೆ ಈ ಒಂದು ಉದಾಹರಣೆ ತಗೊಂಡಿದ್ದೇವೆ. ಮದ್ಯಪಾನ ಮಾಡುವುದು ಹಾನಿಕರ, ಅನುಮಾನವೇ ಇಲ್ಲ. 1 ಚಮಚೆ ಆಲ್ಕೋಹಾಲ್ ಸೇವಿಸಿದರೆ ನಮ್ಮ ಮಿದುಳಲ್ಲಿ ಇರುವ 100 ನರಕೋಶಗಳು ಸಾಯುತ್ತವೆ. ವೈಜ್ಞಾನಿಕವಾಗಿ ರುಜುವಾತು ಆಗಿರುವಂಥ ವಿಚಾರ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಜನಸಾಮಾನ್ಯರಿಗಾಗಿ ಕಾನೂನು ಮಾಹಿತಿ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಇದನ್ನು ಪ್ರಕಟಿಸಿದೆ. ನಮ್ಮ ಪ್ರಶ್ನೆ: ಈ ಕವಿಯನ್ನು ಗುರುತಿಸಿ. ಆಯ್ಕೆಗಳನ್ನು ನೋಡೋಣ. ಎಂ.ಎನ್. ವ್ಯಾಸರಾವ್, ಗಂಗಾಧರ ಚಿತ್ತಾಲ, ವ್ಯಾಸರಾವ್ ನಿಂಜೂರ್, ಯಶವಂತ ಚಿತ್ತಾಲ. ಮೊದಲಿಗೆ ಚಂದನ, ಆನಂತರ ಇಂದಿರಾ. ಯಶವಂತ ಚಿತ್ತಾಲ 4ನೇ. ಯಶವಂತ ಚಿತ್ತಾಲ ಆಯ್ಕೆ 4. ಇಂದಿರಾ. ಯಶವಂತ ಚಿತ್ತಾಲ. ಅದೇ ಉತ್ತರವಾ? ಆಯ್ಕೆ 4 ಯಶವಂತ ಚಿತ್ತಾಲ. ಅದನ್ನೀಗಾಗಲೇ ಆಯ್ಕೆ ಮಾಡ್ಕೊಂಡಿದ್ದಾರೆ. ಉತ್ತರ ಸರಿ ಇದ್ದರೆ ಅವ್ರಿಗೆ ಪುಸ್ತಕ ಸಿಗುತ್ತೆ, ನಿಮಗೆ ಸಿಗಲ್ಲ. ಯಾವತ್ತೂ ಒಬ್ಬರು ಹೇಳಿದ ಉತ್ತರವನ್ನು ಹೇಳೋಕ್ಕೆ ಹೋಗಬಾರ್ದು ಕ್ವಿಝಲ್ಲಿ. ಉತ್ತರವನ್ನು ನೋಡೋಣ. ಗಂಗಾಧರ ಚಿತ್ತಾಲ ಸರಿಯಾದ ಉತ್ತರ ಆಗಿತ್ತು. ನವೋದಯ ಕಾಲದ ಕವಿ ಇವರು. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಹೋರಾಡ್ತಾರೆ, ಶಾಲೆ ಕಾಲೇಜನ್ನು ಬಿಡ್ತಾರೆ. ನಂತರ ಅವರಿಗೆ ಅನಿಸುತ್ತೆ ಇಲ್ಲ, ವಿದ್ಯಾಭ್ಯಾಸ ಮಾಡಲೇಬೇಕು ಅಂತ ಮುಂದುವರಿಸ್ತಾರೆ. ಇಂಗ್ಲೀಷ್ ಸಾಹಿತ್ಯ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅದಾದ ಮೇಲೆ IS ಮತ್ತು AS ಅಂದರೆ ಇವತ್ತಿನ IAS ಪರೀಕ್ಷೆ ಅಂತ ಏನು ಕರೀತೇವೆ, ಅದಕ್ಕೆ ಸರಿ ಸಮಾನವಾಗಿದ್ದ ಪರೀಕ್ಷೆ ಅವರ ಕಾಲದಲ್ಲಿ ಏನಿತ್ತು ಅದನ್ನು ಪೂರ್ಣಗೊಳಿಸ್ತಾರೆ. ಅದಾದ ಮೇಲೆ ವಾಷಿಂಗ್ಟನ್ ಮತ್ತು ಲಂಡನ್ಗಳಲ್ಲಿ ಸೇವೆಯನ್ನು ಸಲ್ಲಿಸಿ 1982ರಲ್ಲಿ ಅವರು ಕರ್ನಾಟಕಕ್ಕೆ ವಾಪಸ್ ಬಂದು ಇಲ್ಲಿ ಕವನಗಳನ್ನು ಬರೆಯೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿನೂ ಬರುತ್ತೆ, ಪ್ರಶಸ್ತಿ ಬರುತ್ತೆ. ರಾಘವೇಂದ್ರ ಅವರು ಚಿತ್ತಾಲರ ಸಮಗ್ರ ಕಾವ್ಯದ ಪರಿಚಯವನ್ನು ಸೊಗಸಾಗಿ ಮಾಡಿಕೊಟ್ಟಿದ್ದಾರೆ. ಹೆಚ್ಚು ಬರೆದಿಲ್ಲ, ಬರೆದದ್ದು ಕಡಿಮೆ, ಆದರೆ ಒಂದೊಂದು ಆಣಿಮುತ್ತು. ಮುಂದಿನ ಪುಸ್ತಕ ಸಾಧನಾ ಸಂಚಯ. ಪ್ರಪ್ರಥಮ ಸಾಧಕೀಯರ ಯಶೋಗಾಥೆ. ಗೌರವ ಸಂಪಾದಕರು ಬಾವೆಂ ಶೇಷ, ಪ್ರಧಾನ ಸಂಪಾದಕರು ಡಾಕ್ಟರ್ ಗೀತಾ ಕೃಷ್ಣಮೂರ್ತಿ. ಪ್ರಶ್ನೆ: ಈ ಭಾವಗೀತೆಯನ್ನು ಬರೆದ ಕವಿಯನ್ನು ಗುರುತಿಸಿ, ಗೀತೆಯನ್ನು ಆಲಿಸೋಣ.
ಇಂದಿರಾ ಅವರು ಆಗಲೇ ಬಜರ್ ಒತ್ತಿದ್ದಾರೆ. ಆಯ್ಕೆಗಳು ಬರೋದಕ್ಕೆ ಮೊದಲು ಉತ್ತರ JP ರಾಜರತ್ನಂ. GP ರಾಜರತ್ನಂ. ಗೌತಮಿ ಮತ್ತು ಚಂದನ ಆಯ್ಕೆಗಳು ಕೊಡಲ. ಆಯ್ಕೆಗಳು GP ರಾಜರತ್ನಂ, ಕಯ್ಯಾರ ಕಿಂಗಣ್ಣರೈ. ಹೇಳಿಮ್ಮ ಗೌತಮಿ. GP ರಾಜರತ್ನಂ. ದಿನಕರ ದೇಸಾಯಿ ಹಾಗೂ ಪಂಜೆ ಮಂಗೇಶರಾವ್. ಚಂದನ. ಸರ್ ಆಪ್ಷನ್ 2 ಕಯ್ಯಾರ ಕಿಯಣ್ಣ. ಕಯ್ಯಾರ ಅವರು. ಉತ್ತರವನ್ನು ನೋಡೋಣ. GP ರಾಜರತ್ನಂ ಉತ್ತರ ಸರಿಯಾಗಿದೆ. ಸಾಧನ ಸಂಚಯ ಎನ್ನುವ ಈ ಒಂದು ಸೊಗಸಾದ ಕೃತಿ ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿ ಉತ್ತರ ಕೊಟ್ಟಿರೋ ಕಾರಣ ಇನ್ನೂ ಒಂದು ಪುಸ್ತಕ, ಮಲೆನಾಡಿನ ಮಳೆಗಾಲದ ಅತಿಥಿಗಳು, ಸುಮಾ ಸುಧಾಕಿರಣ ಬರೆದಂಥ ಪುಸ್ತಕ. 2 ಪುಸ್ತಕವನ್ನು ಇಂದಿರಾ ಅವರಿಗೆ ಕೊಟ್ಟಿದ್ದೇನೆ. ನಮ್ಮ ಬಾಲ್ಯವನ್ನು ಹಸಿರು ಮಾಡಿದಂಥ ಅನೇಕ ಗೀತೆಗಳಲ್ಲಿ ಬಹಳ ಮುಖ್ಯವಾದದ್ದು ರಾಜರತ್ನಂ ಅವರು ಬರೆದಂಥ ನಾಯಿ ಮರಿ ತಿಂಡಿ ಬೇಕೆ, ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ. ಕೊನೆಯಲ್ಲಿ ನೀರಲ್ಲಿ ಬಿದ್ದು ಆ ತುತ್ತೂರಿ ಗಗ ಶಬ್ದ ಮಾಡಿದಾಗ ಕಸ್ತೂರಿಗೂ ಅಷ್ಟು ದುಃಖ ಆಗಿರಲ್ಲ, ನಾವೆಲ್ಲ ಅಷ್ಟು ದುಃಖದಿಂದ ರೋಧಿಸಿದ್ವಿ. ಅಷ್ಟು ಒಳ್ಳೆ ತುತ್ತೂರಿ ನೀರಲ್ಲಿ ಬಿದ್ದು ಹಾಳಾಗೋಯ್ತಲ್ಲ. ಹಾಗಾಗಿ ಜಂಬವನ್ನು ಪಡಿಬಾರ್ದು ಅನ್ನೋ ಪಾಠವನ್ನು ಆವತ್ತು ಕಲಿತೀವಿ ರಾಜರತ್ನಂ ಅವರ ಈ ಒಂದು ಗೀತೆಯಿಂದ. ಈಗ 3 ಪುಸ್ತಕಗಳನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ನೋಡೋಣ. ಲಕ್ಷ ಜನರಲ್ಲಿ ಚೆಲುವ, ಈ ಕೂಡಲೇ ನಮ್ಮನ್ನು ಸೇವಿಸುವ ಹೂವು. ಮೊದಲಿಗೆ ಬಜರುತ್ತಿದ್ದಾರೆ ಗೌತಮಿ. ಒಂದು ಉತ್ತರ ಲಕ್ಷಣವಂತ. ಉತ್ತರವನ್ನು ನೋಡೋಣ. ಲಕ್ಷಣವಂತ ಉತ್ತರ ಸರಿಯಾಗಿದೆ. 2 ಉತ್ತರ ಇಲ್ಲ. ಅವರಿಗೆ ಅವಕಾಶ ಸಿಗುತ್ತೆ. ಅವರು ಉತ್ತರ ಕೊಡಲಿಲ್ಲ ಅಂದರೆ ಚಂದನ ಮತ್ತು ಇಂದಿರಾ ಅವರನ್ನು ಕೇಳ್ತೇನೆ. ಗೌತಮಿಯವರೇ 2 ಉತ್ತರ. ಈ ಕೂಡಲೇ, ತಕ್ಷಣ ಉತ್ತರವನ್ನು ನೋಡೋಣ. ಸರಿಯಾಗಿದೆ. 3 ಉತ್ತರ ನಮ್ಮನ್ನು ಸೇವಿಸುವ ಹೂವು. ಚಂದನ ಅವರನ್ನು ಕೇಳಲ್ಲ. ಚಂದನ. ಸೇವಂತಿ ಸರ್. ಸೇವಂತಿ ಉತ್ತರವನ್ನು ನೋಡೋಣ. ಸೇವಂತಿ ಉತ್ತರ ಸರಿಯಾಗಿದೆ. 2 ಪುಸ್ತಕಗಳನ್ನು ಗೌತಮಿ ಅವರಿಗೆ ಕೊಡ್ತಾ ಇದ್ದೇವೆ. 1 ಪುಸ್ತಕವನ್ನು ಚಂದನ ಅವರಿಗೆ ಕೊಟ್ಟಿದ್ದೇವೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲ ಅವಕಾಶ ಚಂದನ ಅವರಿಗೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ಕನ್ನಡದ ಮೊದಲ ನವೋದಯ ಕವಯಿತ್ರಿ ಯಾರು? ಬೆಳಗೆರೆ ಜಾನಕಮ್ಮ, ಸಂಚಿಯ ಹೊನ್ನಮ್ಮ. ಮುಂದಿನ ಪ್ರಶ್ನೆ. ಶಿವರಾಮ ಕಾರಂತರು ತಮ್ಮ ಪಾಶ್ಚಾತ್ಯ ಪ್ರವಾಸದ ಬಗ್ಗೆ ಬರೆದ ಕೃತಿಯ ಹೆಸರೇನು? ಅಪೂರ್ವ ಪಶ್ಚಿಮ, ಅಪೂರ್ವ ಪೂರ್ವ. ಅಪೂರ್ವ ಪೂರ್ವ. ಮುಂದಿನ ಪ್ರಶ್ನೆ. ಕರ್ನಾಟಕದ ಶಾಸನ ಪಿತಾಮಹ ಯಾರು? BL ರೈಸ್, ರೆವರೆಂಡ್ ಕಿಟ್ಟಲ್. ರೆವರೆಂಡ್ ಕಿಟ್ಟಲ್. ಮುಂದಿನ ಪ್ರಶ್ನೆ. ರಾಷ್ಟ್ರಕೂಟರ ಲಾಂಛನ ಯಾವುದು? ಗರುಡ, ಸಿಂಹ. ಗರುಡ. ಮುಂದಿನ ಪ್ರಶ್ನೆ. ಭೂವರಾಹ ಎಂಬ ಹುಟ್ಟು ಹೆಸರಿನ ಯತಿಗಳು ಯಾವ ಹೆಸರಿನಿಂದ ಪ್ರಖ್ಯಾತರಾಗಿದ್ದಾರೆ? ವಾದಿರಾಜ, ವ್ಯಾಸರಾಜ. ವಾದಿರಾಜ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಬೆಳಗೆರೆ ಜಾನಕಮ್ಮ ಸರಿಯಾದ ಉತ್ತರ. 2 ಉತ್ತರ ಅಪೂರ್ವ ಪಶ್ಚಿಮ. ಪಾಶ್ಚಾತ್ಯ ಪ್ರವಾಸ ಅಂತ ಹೇಳಿದ್ದೀವಿ, ಹಾಗಾಗಿ ಪಶ್ಚಿಮವನ್ನು ಹುಡುಕಬೇಕಾಗಿತ್ತು. ಮುಂದಿನ ಪ್ರಶ್ನೆಗೆ ಉತ್ತರ BL ರೈಸ್ ಆಗಿತ್ತು, ಬೆಂಜಮಿನ್ ಲೂಯಿಸ್ ರೈಸ್. 4ನೇ ಪ್ರಶ್ನೆಗೆ ಉತ್ತರ ಗರುಡ, ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರ ವಾದಿರಾಜ, ಉತ್ತರ ಕೊಟ್ಟಿದ್ದೀರಿ. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ, ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಗೌತಮಿ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಬೆಂಗಳೂರಿನ ಈ ಭಾಗದ ಮಳೆ ನೀರು ಯಾವ ನದಿಯನ್ನು ಸೇರುತ್ತದೆ? ಅರ್ಕಾವತಿ, ದಕ್ಷಿಣ ಪಿನಾಕಿನಿ. ಉತ್ತರವನ್ನು ನೋಡೋಣ. ಶ್ರೀನಿವಾಸ ಶಾಸ್ತ್ರಿ, ವೆಂಕಟಲಕ್ಷಮ್ಮ
ಅವರ ಭಾರತ ರತ್ನ ಪುರಸ್ಕೃತ ಮಗ ಯಾರು? ಎಂ ವಿಶ್ವೇಶ್ವರಯ್ಯ, CNR ರಾವ್. CNR ರಾವ್. ಮುಂದಿನ ಪ್ರಶ್ನೆ. ಬರಹಗಾರನ ಬದುಕು ಯಾರ ಆತ್ಮಚರಿತ್ರೆ? ಅನಾಕ್ರು, ತರಾಸು. ಅನಾಕ್ರು. ಮುಂದಿನ ಪ್ರಶ್ನೆ. 1943ರಲ್ಲಿ ರಿಸರ್ವ್ ಬ್ಯಾಂಕ್ ಬೆಂಗಳೂರಲ್ಲಿ ಆರಂಭವಾಯಿತು. ಅದರ ಹೆಸರೇನಾಗಿತ್ತು? ಮೈಸೂರು ಬ್ಯಾಂಕ್, ಇಂಪೀರಿಯಲ್ ಬ್ಯಾಂಕ್. ಮೈಸೂರು ಬ್ಯಾಂಕ್. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಮೊದಲ ಮುದ್ರಣ ಯಂತ್ರವು ಎಲ್ಲಿ ಆರಂಭವಾಯಿತು? ಬೆಂಗಳೂರು, ಬಳ್ಳಾರಿ. ಬಳ್ಳಾರಿ. ಉತ್ತರವನ್ನು ನೋಡೋಣ. 1 ಉತ್ತರ. ದಕ್ಷಿಣ ಪಿನಾಕಿನಿ ಸರಿಯಾಗಿದೆ. 2 ಉತ್ತರ ವಿಶ್ವೇಶ್ವರಯ್ಯ ಆಗಿತ್ತು, ರಾವ್ ಅಂತ ಹೇಳಿದ್ರಿ. 3ನೇ ಪ್ರಶ್ನೆಗೆ ಉತ್ತರ ಅನಾಕ್ರು ಆಗಿತ್ತು. ಕೊಟ್ಟಿದ್ದೀರಾ? ಉತ್ತರ ಕೊಟ್ಟಿಲ್ಲ. ಕೊಟ್ಟಿದ್ದೀರಾ? 4ನೇ ಪ್ರಶ್ನೆಗೆ ಉತ್ತರ ಇಂಪೀರಿಯಲ್ ಬ್ಯಾಂಕ್ ಆಗಿತ್ತು, ಮೈಸೂರು ಬ್ಯಾಂಕ್ ಅಲ್ಲ. 5ನೇ ಪ್ರಶ್ನೆಗೆ ಉತ್ತರ ಬಳ್ಳಾರಿ ಸರಿಯಾಗಿದೆ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಇಂದಿರಾ ಅವರಿಗೆ ದೊರೆಯುತ್ತಾ ಇದೆ. ಸಿದ್ಧವಾಗಿದ್ದೀರಾ? ಆರಂಭಿಸಬಹುದಾ? ಮೊದಲ ಪ್ರಶ್ನೆ. ನಮ್ಮ ಪಾರ್ಲಿಮೆಂಟಿನಲ್ಲಿ ಮೊದಲ ಬಾರಿಗೆ ಯಾರು ಕನ್ನಡದಲ್ಲಿ ಮಾತನಾಡಿದರು? ಎಸ್ ಬಂಗಾರಪ್ಪ, JH ಪಟೇಲ್. ಮುಂದಿನ ಪ್ರಶ್ನೆ. ಮೊದಲ ವಿಶ್ವ ಕನ್ನಡ ಸಮ್ಮೇಳನ ಎಲ್ಲಿ ನಡೆಯಿತು? ಬೆಂಗಳೂರು, ಮೈಸೂರು. ಮುಂದಿನ ಪ್ರಶ್ನೆ. ಇವರು ಜ್ಞಾನಪೀಠ ಪುರಸ್ಕೃತರು, ಆದರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಆಗಲೇ ಇಲ್ಲ. ಯಾರಿವರು? ವಿನಾಯಕ ಕೃಷ್ಣ ಗೋಕಾಕ್, ಗಿರೀಶ್ ಕಾರ್ನಾಡ್. ಮುಂದಿನ ಪ್ರಶ್ನೆ. ಧರಣಿಜ ಭೂಮಿಯ ಪುತ್ರ ಎಂದರೆ ಯಾರು? ಬುಧ, ಮಂಗಳ. ಬುಧ. ಮುಂದಿನ ಪ್ರಶ್ನೆ. ಕನ್ನಡದಲ್ಲಿ ಮೊದಲ ಬಾರಿಗೆ ಯಾರು ಸಣ್ಣ ಕಥೆಯನ್ನು ಬರೆದರು? ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಪಂಜೆ ಮಂಗೇಶರಾವ್. ಆಯ್ಕೆ 1 ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ಜಯದೇವಪ್ಪ ಹಾಲಪ್ಪ ಪಟೇಲ್. ಉತ್ತರ ಸರಿಯಾಗಿದೆ. 2ನೇ ಪ್ರಶ್ನೆಗೆ ಉತ್ತರ ಮೈಸೂರು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಗಿರೀಶ್ ಕಾರ್ನಾಡ್ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಮಂಗಳ. ಕುಜ ಅಂತ ಹೇಳ್ತೇವೆ. ಕು ಅಂದರೆ ಭೂಮಿ, ಜ ಅಂದರೆ ಭೂಮಿಯಿಂದ ಹುಟ್ಟಿದವನು, ಕುಜ ಅಂತ ಕರೀತೇವೆ. 5ನೇ ಪ್ರಶ್ನೆಗೆ ಉತ್ತರ ಪಂಜೆ ಮಂಗೇಶರಾವ್ ಮೊದಲು ಸಣ್ಣ ಕಥೆಗಳನ್ನು ಬರೀತಾರೆ. ಆದರೆ ಸಣ್ಣ ಕಥೆಗಳನ್ನು ಬರೆಯೋದರಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸಿದವರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಎಷ್ಟು ಸರಿ ಉತ್ತರ ಕೊಟ್ರಿ? 3 ಪ್ರಶ್ನೆ. 3 ಸರಿ ಉತ್ತರ ಕೊಟ್ಟಿದ್ದೀರಿ. 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿದೆ ಅದನ್ನು ನೋಡುವ ಕ್ಷಣ ಬಂತು. ಚಂದನ ಅವರಿಗೆ ದೊರೀತಾ ಇದೆ 3, 2, 5. ಗೌತಮಿ ಅವರಿಗೆ 5 ಪುಸ್ತಕ, ಹಾಗೂ ಇಂದಿರಾ ಅವರಿಗೆ 3, 4, 7 ಪುಸ್ತಕ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಚಂದನ ಅವರಿಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಗೌತಮಿ ಅವರಿಗೆ 5 ಪುಸ್ತಕಗಳು ದೊರೆಯುತ್ತಾ ಇವೆ. ಸ್ವೀಕರಿಸಿ. ಅಭಿನಂದನೆಗಳು. ಇಂದಿರಾ ಅವರಿಗೆ ದೊರೆಯುತ್ತಾ ಇದೆ 3, 4, 7 ಪುಸ್ತಕ ದೊರೆಯುತ್ತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಕನ್ನಡದ ಮೊದಲ ಮುದ್ರಣ ಯಂತ್ರ ಬಳ್ಳಾರಿಯಲ್ಲಿ ಸ್ಥಾಪನೆಯಾಯಿತು. ಅದಾದ ಮೇಲೆ ಅವರು ಕ್ರೈಸ್ತ ಧರ್ಮದ ಕೃತಿಗಳನ್ನು ಪ್ರಚಾರ ಮಾಡೋದ್ರ ಜೊತೆಗೆ ಅಲ್ಲಲ್ಲಿ ಕನ್ನಡ ಕೃತಿಗಳನ್ನು ಮುದ್ರಿಸ್ತಾ ಬಂದರು. ಇದೊಂದು ದಾಖಲೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.